ಪಂಪ್ವೆಲ್ ಅರೆಸ್ಟ್ ಆದ್ರೂ ಅನ್ನುವಂತ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಂತ ಬೆನ್ನಲ್ಲೇ ಈಗ ಶರಣ್ ಪಂಪ್ವೆಲ್ಗೆ ಜಾಮೀನು ಮಂಜೂರು ಮಾಡಲಾಗಿದೆ. ಬೋಂದೇಲ್ನ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನ ಹಾಜರುಪಡಿಸಲಾಗಿತ್ತು. ಶರಣ್ ಪಂಪ್ವೆಲ್ಗೆ ಜಾಮೀನು ನೀಡಿದ್ದಾರೆ ಜಡ್ಜ್. ದಕ್ಷಿಣ ಕನ್ನಡ ಬಂದ್ ಕರೆ ನೀಡಿದಂತಹ ಕೇಸ್ನಲ್ಲಿ ಅರೆಸ್ಟ್ ಆದ್ರು ಶರಣ್ ಪಂಪ್ವೆಲ್. ಕದ್ರಿ ಪೊಲೀಸರು ಅವರನ್ನ ಬಂಧಿಸಿದ್ರು. ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿಕೊಂಡ್ರು. ಅದಾದ ಬಳಿಕ ಜಡ್ಜ್ ಬಳಿ ಕೊಂಡೋದ್ರು. ಜಡ್ಜ್ ಬಳಿ ಕೊಂಡೋದ ನಂತರ ಅವರಿಗೆ ಜಾಮೀನು ಮಂಜೂರಾಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಿದ್ರು. ಅದು ಹತ್ಯೆ ದಿನನೇ ಕರೆ ನೀಡಿದ್ದು. ಆದ್ರೆ 20 ದಿನಗಳ ನಂತರ ಯಾಕ್ರಪ್ಪ ಅರೆಸ್ಟ್ ಮಾಡಿದ್ರಿ ಅನ್ನುವಂತ ಆಕ್ರೋಶ ಭುಗಿಲೆದ್ದಿತ್ತು. ಈ ಸಂದರ್ಭದಲ್ಲಿ ಅವರಿಗೆ ಬೇಲ್ ಸಿಕ್ಕಿರೋದು ರಿಲೀಫ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ಬಹುಶಃ ತಕ್ಷಣಕ್ಕೆ ಬೇಲ್ ಸಿಕ್ಕಿರುವಂತದ್ದು, ಈಗೇನ್ ಹೇಳ್ತಾರೆ ಕಾರ್ಯಕರ್ತರು, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹೌದು ದೀವಿತ್, ನೀವು ಹೇಳಿದಂತೆ ತಕ್ಷಣಕ್ಕೆ ಈ ಒಂದು ಬೇಲ್ ಸಿಕ್ಕಿರುವಂತದ್ದು. ಅಂದ್ರೆ ಮೇ 2ರಂದು ಶರಣ್ ಪಂಪ್ವೆಲ್ ಅವರು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಖಂಡಿಸಿ ಬಂದ್ಗೆ ಕರೆ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಅವರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಆ ನಂತರದಲ್ಲಿ ಅಂದ್ರೆ ಆ ಘಟನೆ ನಡೆದು ಏನು 20 ದಿನ ಕಳೆದಿದೆ. ಇವತ್ತು ಅವರನ್ನ ಬಂಧಿಸಿರುವಂತದ್ದು. ಬಂಧಿಸಿ ಕದ್ರಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಅಲ್ಲಿಂದ ವೆನ್ಲಾಕ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ನಡೆಸಿ ಅಲ್ಲಿಂದ ಮಂಗಳೂರು ನಗರದ ಬೋಂದೇಲ್ ನಲ್ಲಿರುವಂತಹ ಜಡ್ಜ್ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತದ್ದು. ಸದ್ಯ ಶರಣ್ ಪಂಪ್ವೆಲ್ ಅವರಿಗೆ ಬೇಲ್ ಸಿಕ್ಕಿರುವಂತದ್ದು. ಅಂದ್ರೆ ಶರಣ್ ಪಂಪ್ವೆಲ್ ಅವರ ಬಂಧನ ಆಗ್ತಿದ್ದಂತೆ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಏನು ಬಂಧಿಸದಂತಹ ಕದ್ರಿ ಪೊಲೀಸ್ ಠಾಣೆಗೆ ಏನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಅಂದ್ರೆ ಈ ಒಂದು ಘಟನೆ ನಡೆದು 20 ದಿನಗಳು ಕಳೆದಿದೆ. ಈಗ ಯಾಕೆ ಬಂಧಿಸುವಂತ ಅನಿವಾರ್ಯತೆ ಇತ್ತು ಮತ್ತು ಈ ಒಂದು ಬಂಧನದ ಹಿಂದೆ ಒಂದು ಸಮುದಾಯದ ಓಲೈಕೆ ಇತ್ತು. ಸಮುದಾಯವನ್ನು ಓಲೈಕೆ ಮಾಡೋದಕ್ಕೋಸ್ಕರವಾಗಿ ಶರಣ್ ಪಂಪ್ವೆಲ್ ಅವರನ್ನು ಬಂಧಿಸಿದ್ದಾರೆ ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸದ್ಯ ಶರಣ್ ಪಂಪ್ವೆಲ್ ಅವರಿಗೆ ಬೇಲ್ ಸಿಕ್ಕಿರುವಂತದ್ದು. ಕಾರ್ಯಕರ್ತರು ಕೂಡ ಖುಷಿಕೊಂಡಿರುವಂತದ್ದು. ಯಾಕಂದ್ರೆ ಶರಣ್ ಪಂಪ್ವೆಲ್ ಅವರ ಬಂಧನ ಅದೊಂದು ಉದ್ದೇಶ ಪೂರ್ವಕವಾಗಿ ಏನು ದ್ವೇಷಪೂರಿತವಾಗಿ ಒಂದು ಬಂಧನ ಆಗಿದೆ. ಇದರ ಹಿಂದೆ ಏನು ಕಾಣದ ಕೈಗಳು ಇದೆ ಮತ್ತು ಏನು ಯಾವತ್ತು ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಒಂದು ಹತ್ಯೆ ನಡೆದಿತ್ತು. ಆ ಹತ್ಯೆಯ ನಂತರ ಆ ಒಂದು ಸಮುದಾಯದ ಓಲೈಕೆಗೋಸ್ಕರವಾಗಿ ಈ ಒಂದು ಬಂಧನ ಆಗಿತ್ತು ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಸದ್ಯ ಶರಣ್ ಪಂಪ್ವೆಲ್ ಅವರಿಗೆ ನ್ಯಾಯಾಧೀಶರು ಏನು ಬೇಲನ್ನು ಕೂಡ ನೀಡಿರುವಂತದ್ದು. ದೀವಿತ್ತೆ, ಹಾಗೆ ಸಂಪರ್ಕದಲ್ಲಿರಿ ದಿನೇಶ್, ಮತ್ತೆ ನಿಮ್ಮನ್ನ ಸಂಪರ್ಕ. ಪಂಪ್ವೆಲ್ ಅರೆಸ್ಟ್ ಆದ್ರೂ ಅನ್ನುವಂತ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಂತ ಬೆನ್ನಲ್ಲೇ ಈಗ ಶರಣ್ ಪಂಪ್ವೆಲ್ಗೆ ಜಾಮೀನು ಮಂಜೂರು ಮಾಡಲಾಗಿದೆ. ಬೋಂದೇಲ್ನ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನ ಹಾಜರುಪಡಿಸಲಾಗಿತ್ತು. ಶರಣ್ ಪಂಪ್ವೆಲ್ಗೆ ಜಾಮೀನು ನೀಡಿದ್ದಾರೆ ಜಡ್ಜ್. ದಕ್ಷಿಣ ಕನ್ನಡ ಬಂದ್ ಕರೆ ನೀಡಿದಂತಹ ಕೇಸ್ನಲ್ಲಿ ಅರೆಸ್ಟ್ ಆದ್ರು ಶರಣ್ ಪಂಪ್ವೆಲ್. ಕದ್ರಿ ಪೊಲೀಸರು ಅವರನ್ನ ಬಂಧಿಸಿದ್ರು. ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿಕೊಂಡ್ರು. ಅದಾದ ಬಳಿಕ ಜಡ್ಜ್ ಬಳಿ ಕೊಂಡೋದ್ರು. ಜಡ್ಜ್ ಬಳಿ ಕೊಂಡೋದ ನಂತರ ಅವರಿಗೆ ಜಾಮೀನು ಮಂಜೂರಾಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಿದ್ರು. ಅದು ಹತ್ಯೆ ದಿನನೇ ಕರೆ ನೀಡಿದ್ದು. ಆದ್ರೆ 20 ದಿನಗಳ ನಂತರ ಯಾಕ್ರಪ್ಪ ಅರೆಸ್ಟ್ ಮಾಡಿದ್ರಿ ಅನ್ನುವಂತ ಆಕ್ರೋಶ ಭುಗಿಲೆದ್ದಿತ್ತು. ಈ ಸಂದರ್ಭದಲ್ಲಿ ಅವರಿಗೆ ಬೇಲ್ ಸಿಕ್ಕಿರೋದು ರಿಲೀಫ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ಬಹುಶಃ ತಕ್ಷಣಕ್ಕೆ ಬೇಲ್ ಸಿಕ್ಕಿರುವಂತದ್ದು, ಈಗೇನ್ ಹೇಳ್ತಾರೆ ಕಾರ್ಯಕರ್ತರು, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹೌದು ದೀವಿತ್, ನೀವು ಹೇಳಿದಂತೆ ತಕ್ಷಣಕ್ಕೆ ಈ ಒಂದು ಬೇಲ್ ಸಿಕ್ಕಿರುವಂತದ್ದು. ಅಂದ್ರೆ ಮೇ 2ರಂದು ಶರಣ್ ಪಂಪ್ವೆಲ್ ಅವರು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಖಂಡಿಸಿ ಬಂದ್ಗೆ ಕರೆ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಅವರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಆ ನಂತರದಲ್ಲಿ ಅಂದ್ರೆ ಆ ಘಟನೆ ನಡೆದು ಏನು 20 ದಿನ ಕಳೆದಿದೆ. ಇವತ್ತು ಅವರನ್ನ ಬಂಧಿಸಿರುವಂತದ್ದು. ಬಂಧಿಸಿ ಕದ್ರಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಅಲ್ಲಿಂದ ವೆನ್ಲಾಕ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ನಡೆಸಿ ಅಲ್ಲಿಂದ ಮಂಗಳೂರು ನಗರದ ಬೋಂದೇಲ್
ಬೋಂದೇಲ್ನಲ್ಲಿರುವಂತಹ ಜಡ್ಜ್ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತದ್ದು. ಸದ್ಯ ಶರಣ್ ಪಂಪೆಲ್ ಅವರಿಗೆ ಬೇಲ್ ಸಿಕ್ಕಿರುವಂತದ್ದು. ಅಂದ್ರೆ ಶರಣ್ ಪಂಪೆಲ್ ಅವರ ಬಂಧನ ಆಗ್ತಿದ್ದಂತೆ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಏನು ಬಂಧಿಸದಂತಹ ಕದ್ರಿ ಪೊಲೀಸ್ ಠಾಣೆಗೆ ಏನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಅಂದ್ರೆ ಈ ಒಂದು ಘಟನೆ ನಡೆದು 20 ದಿನಗಳು ಕಳೆದಿದೆ. ಈಗ ಯಾಕೆ ಬಂಧಿಸುವಂತ ಅನಿವಾರ್ಯತೆ ಇತ್ತು ಮತ್ತು ಈ ಒಂದು ಬಂಧನದ ಹಿಂದೆ ಒಂದು ಸಮುದಾಯದ ಓಲೈಕೆ ಇತ್ತು. ಸಮುದಾಯವನ್ನು ಓಲೈಕೆ ಮಾಡೋದಕ್ಕೋಸ್ಕರವಾಗಿ ಶರಣ್ ಪಂಪೆಲ್ ಅವರನ್ನು ಬಂಧಿಸಿದ್ದಾರೆ ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸದ್ಯ ಶರಣ್ ಪಂಪೆಲ್ ಅವರಿಗೆ ಬೇಲ್ ಸಿಕ್ಕಿರುವಂತದ್ದು. ಕಾರ್ಯಕರ್ತರು ಕೂಡ ಖುಷಿಗೊಂಡಿರುವಂತದ್ದು. ಯಾಕಂದ್ರೆ ಶರಣ್ ಪಂಪೆಲ್ ಅವರ ಬಂಧನ ಅದೊಂದು ಉದ್ದೇಶ ಪೂರ್ವಕವಾಗಿ ಏನು ದ್ವೇಷಪೂರಿತವಾಗಿ ಒಂದು ಬಂಧನ ಆಗಿದೆ. ಇದರ ಹಿಂದೆ ಏನು ಕಾಣದ ಕೈಗಳು ಇದೆ ಮತ್ತು ಏನು ಯಾವತ್ತು ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಒಂದು ಹತ್ಯೆ ನಡೆದಿತ್ತು. ಆ ಹತ್ಯೆಯ ನಂತರ ಆ ಒಂದು ಸಮುದಾಯದ ಓಲೈಕೆಗೋಸ್ಕರವಾಗಿ ಈ ಒಂದು ಬಂಧನ ಆಗಿತ್ತು ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಸದ್ಯ ಶರಣ್ ಪಂಪೆಲ್ ಅವರಿಗೆ ನ್ಯಾಯಾಧೀಶರು ಏನು ಬೇಲನ್ನು ಕೂಡ ನೀಡಿರುವಂತದ್ದು. ದೀವಿತ್ತೆ ಹಾಗೆ ಸಂಪರ್ಕದಲ್ಲಿರಿ ದಿನೇಶ್, ಮತ್ತೆ ನಿಮ್ಮನ್ನ ಸಂಪರ್ಕ. ಪಂಪೆಲ್ ಅರೆಸ್ಟ್ ಆದ್ರೂ ಅನ್ನುವಂತ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಂತ ಬೆನ್ನಲ್ಲೇ ಈಗ ಶರಣ್ ಪಂಪೆಲ್ಗೆ ಜಾಮೀನು ಮಂಜೂರು ಮಾಡಲಾಗಿದೆ. ಬೋಂದೇಲ್ನ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನ ಹಾಜರುಪಡಿಸಲಾಗಿತ್ತು. ಶರಣ್ ಪಂಪೆಲ್ಗೆ ಜಾಮೀನು ನೀಡಿದ್ದಾರೆ ಜಡ್ಜ್. ದಕ್ಷಿಣ ಕನ್ನಡ ಬಂದ್ ಕರೆ ನೀಡಿದಂತಹ ಕೇಸ್ನಲ್ಲಿ ಅರೆಸ್ಟ್ ಆದ್ರು ಶರಣ್ ಪಂಪೆಲ್. ಕದ್ರಿ ಪೊಲೀಸರು ಅವರನ್ನ ಬಂಧಿಸಿದ್ರು. ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿಕೊಂಡ್ರು. ಅದಾದ ಬಳಿಕ ಜಡ್ಜ್ ಬಳಿ ಕೊಂಡೋದ ನಂತರ ಅವರಿಗೆ ಜಾಮೀನು ಮಂಜೂರಾಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಿದ್ರು. ಅದು ಹತ್ಯೆ ದಿನನೇ ಕರೆ ನೀಡಿದ್ದು. ಆದ್ರೆ 20 ದಿನಗಳ ನಂತರ ಯಾಕರಪ್ಪ ಅರೆಸ್ಟ್ ಮಾಡಿದ್ರಿ ಅನ್ನುವಂತ ಆಕ್ರೋಶ ಭುಗಿಲೆದ್ದಿತ್ತು. ಈ ಸಂದರ್ಭದಲ್ಲಿ ಅವರಿಗೆ ಬೇಲ್ ಸಿಕ್ಕಿರೋದು ರಿಲೀಫ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ಬಹುಶಃ ತಕ್ಷಣಕ್ಕೆ ಬೇಲ್ ಸಿಕ್ಕಿರುವಂತದ್ದು, ಈಗೇನ್ ಹೇಳ್ತಾರೆ ಕಾರ್ಯಕರ್ತರು, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಹೌದು ದೀವಿತ್, ನೀವು ಹೇಳಿದಂತೆ ತಕ್ಷಣಕ್ಕೆ ಈ ಒಂದು ಬೇಲ್ ಸಿಕ್ಕಿರುವಂತದ್ದು. ಅಂದ್ರೆ ಮೇ 2ರಂದು ಶರಣ್ ಪಂಪೆಲ್ ಅವರು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಖಂಡಿಸಿ ಬಂದ್ಗೆ ಕರೆ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಆ ನಂತರದಲ್ಲಿ ಅಂದ್ರೆ ಆ ಘಟನೆ ನಡೆದು ಏನು 20 ದಿನ ಕಳೆದಿದೆ. ಇವತ್ತು ಅವರನ್ನ ಬಂಧಿಸಿರುವಂತದ್ದು. ಬಂಧಿಸಿ ಕದ್ರಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಅಲ್ಲಿಂದ ವೆನ್ಲಾಕ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ನಡೆಸಿ ಅಲ್ಲಿಂದ ಮಂಗಳೂರು ನಗರದ ಬೋಂದೇಲ್ ನಲ್ಲಿರುವಂತಹ ಜಡ್ಜ್ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತದ್ದು. ಸದ್ಯ ಶರಣ್ ಪಂಪೆಲ್ ಅವರಿಗೆ ಬೇಲ್ ಸಿಕ್ಕಿರುವಂತದ್ದು. ಅಂದ್ರೆ ಶರಣ್ ಪಂಪೆಲ್ ಅವರ ಬಂಧನ ಆಗ್ತಿದ್ದಂತೆ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಏನು ಬಂಧಿಸದಂತಹ ಕದ್ರಿ ಪೊಲೀಸ್ ಠಾಣೆಗೆ ಏನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಅಂದ್ರೆ ಈ ಒಂದು ಘಟನೆ ನಡೆದು 20 ದಿನಗಳು ಕಳೆದಿದೆ. ಈಗ ಯಾಕೆ ಬಂಧಿಸುವಂತ ಅನಿವಾರ್ಯತೆ ಇತ್ತು ಮತ್ತು ಈ ಒಂದು ಬಂಧನದ ಹಿಂದೆ ಒಂದು ಸಮುದಾಯದ ಓಲೈಕೆ ಇತ್ತು. ಸಮುದಾಯವನ್ನು ಓಲೈಕೆ ಮಾಡೋದಕ್ಕೋಸ್ಕರವಾಗಿ ಶರಣ್ ಪಂಪೆಲ್ ಅವರನ್ನು ಬಂಧಿಸಿದ್ದಾರೆ ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸದ್ಯ ಶರಣ್ ಪಂಪೆಲ್ ಅವರಿಗೆ ಬೇಲ್ ಸಿಕ್ಕಿರುವಂತದ್ದು. ಕಾರ್ಯಕರ್ತರು ಕೂಡ ಖುಷಿಗೊಂಡಿರುವಂತದ್ದು. ಯಾಕಂದ್ರೆ ಶರಣ್ ಪಂಪೆಲ್ ಅವರ ಬಂಧನ ಅದೊಂದು ಉದ್ದೇಶ ಪೂರ್ವಕವಾಗಿ ಏನು ದ್ವೇಷಪೂರಿತವಾಗಿ ಒಂದು ಬಂಧನ ಆಗಿದೆ. ಇದರ ಹಿಂದೆ ಏನು ಕಾಣದ ಕೈಗಳು ಇದೆ ಮತ್ತು ಏನು ಯಾವತ್ತು ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಒಂದು ಹತ್ಯೆ ನಡೆದಿತ್ತು. ಆ ಹತ್ಯೆಯ ನಂತರ ಆ ಒಂದು ಸಮುದಾಯದ ಓಲೈಕೆಗೋಸ್ಕರವಾಗಿ ಈ ಒಂದು ಬಂಧನ ಆಗಿತ್ತು ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಸದ್ಯ ಶರಣ್ ಪಂಪೆಲ್ ಅವರಿಗೆ ನ್ಯಾಯಾಧೀಶರು ಏನು ಬೇಲನ್ನು ಕೂಡ ನೀಡಿರುವಂತದ್ದು. ದೀವಿತ್ತೆ ಹಾಗೆ ಸಂಪರ್ಕದಲ್ಲಿರಿ ದಿನೇಶ್, ಮತ್ತೆ ನಿಮ್ಮನ್ನ